ರಾತ್ರಿ ವೇಳೆ ಮನೆಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ, ಬೆಳ್ಳಿ, ನಗದು ಹಣ ದರೋಡೆ ಮಾಡಿದಂತಹ ಪ್ರಕರಣವೊಂದು ಸಿನಿಮಯ ರೀತಿಯಲ್ಲಿ ಶ್ವಾನದಳದ ಶ್ವಾನವೊಂದರ ಸಹಾಯದಿಂದ ಪೊಲೀಸರು ಭೇದಿಸಿದ್ದು, ಆ ಶ್ವಾನದ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಿದೆ. ಕಲಬುರಗಿ ತಾಲೂಕಿನ ಶಹಾಬಾದ್ ಪಟ್ಟಣದ ಧಕ್ಕಾ ತಾಂಡದಲ್ಲಿ ಕಳೆದ ತಿಂಗಳು ಜೂನ್ 22ರಂದು ರಾತ್ರಿ ವೇಳೆ ಹನುಮಂತ ಪವಾರ್ ಎನ್ನುವವರ ಮನೆಗೆ ನುಗ್ಗಿದ ದರೋಡೆಕೋರರು ಮನೆಯಲ್ಲಿದ್ದವರನ್ನ ಮಾರಕಾಸ್ತ್ರಗಳಿಂದ ಹೆದರಿಸಿ ಸೀರೆಯಿಂದ ಕೈಕಾಲುಗಳನ್ನು ಕಟ್ಟಿ ಸುಮಾರು 15,26,500 ರೂಪಾಯಿ ಮೌಲ್ಯದ ಚಿನ್ನ, ಬೆಳ್ಳಿ, ನಗದು ಹಣವನ್ನು ದೋಚಿ ಫರಾರಿಯಾಗಿರ್ತಾರೆ. ಈ ಕುರಿತು ಶಹಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಡಾಗ್ ಸ್ಕ್ವಾಡ್ನ ರೂಬಿ ಎನ್ನುವಂತಹ ಶ್ವಾನದ ಸಹಾಯದಿಂದ 4 ಜನ ದರೋಡೆಕೋರರನ್ನ ಹಿಡಿಮೂರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳಾದ ರವಿ ರಾಥೋಡ್, ಶಿವಕುಮಾರ್, ಮಹಾದೇವ್ ಮತ್ತು ಗೋಪಾಲ್ ರಿಂದ 125 ಗ್ರಾಂ ಚಿನ್ನ, 550 ಗ್ರಾಂ ಬೆಳ್ಳಿ, 40,000 ರೂಪಾಯಿ ನಗದು ಹಣವನ್ನು ವಶಪಡಿಸಿಕೊಳ್ಳುವ ಮೂಲಕ ಬಂಧಿತರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇನ್ನು ಈ ದರೋಡೆ ಪ್ರಕರಣವನ್ನ ಭೇದಿಸಿದ ಡಾಗ್ ಸ್ಕ್ವಾಡ್ನ ರೂಬಿ ಶ್ವಾನದ ಕಾರ್ಯಕ್ಕೆ ಈಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಚಲೋ ಬರ್ತು ಫೋಟೋ ಸೈಡ್ ಆಗ ಸಂಜೀವ ಓಕೆ 2018ರಲ್ಲಿ ಹನುಮಂತ ಪವಾರ್ ಅದಕ್ಕಿಂತ ಹಿಂದಿನ ಎಲೆಕ್ಷನ್ದಲ್ಲಿ ಕಂಟೆಸ್ಟ್ ಮಾಡಿ ಗೆದ್ದಿದ್ದಾರೆ ಸರ್. ಬಟ್ सर थोड़ा सा एक मिनट थोड़ा पीछे